ಶಾಲೆ ಇದೆ, 3 ಶಾಲೆ, 1.5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ 3 ಶಾಲೆ ಇದೆ. ಅದನ್ನು ಮತ್ತೆ ಅಲ್ಲಿ ಬಸವೇಶ್ವರ ಕಾಲೋನಿ ಇದೆ. ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ತೊಂದರೆ ಆಗ್ತಾ ಉಂಟು. ದೊಡ್ಡ ದೊಡ್ಡ ಗಾಡಿ ಬರ್ತದೆ. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ಮಾಹಿತಿಯನ್ನ ಕೊಡ್ತಾರೆ. ಅಲ್ಲಿಂದ ನಮಗೆ ಏನ್ ಅಪ್ಡೇಟ್ಸ್ ಅನ್ನೋದ್ರ ಬಗ್ಗೆ ಅನುಕಾರ್ಯಪ್ಪ ಮಾಹಿತಿಯನ್ನ ಕೊಡ್ತಾರೆ. ಈಗ ಈ ಸದ್ಯಕ್ಕೆ ನೀವೇನ್ ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿನ ಗ್ರಾಮಸ್ಥರೆಲ್ಲ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಸುಮಾರು 285 ಮನೆಗಳಿದಾವೆ. ಆ ಮನೆಯಲ್ಲಿ ಎಲ್ಲರೂ ಕೂಡ ಒಬ್ಬೊಬ್ರು ಪೇಷಂಟ್ ಇದ್ದಾರೆ. ಡಾಕ್ಟರ್ ಹತ್ರ ಹೋದ್ರೆ ಡಸ್ಟ್ ಅಲರ್ಜಿ ಅಂತ ಹೇಳ್ತಾರೆ. ನಮ್ಮ ಆ ಕಾಡು ಪ್ರದೇಶದಲ್ಲಿ, ಆ ಕೊಡಗು ಅಂತ ಹೇಳಿದ್ರೆ ಟಿಪಿಕಲ್ ಅರಣ್ಯ, ಅಲ್ಲಿ ನಮಗೆ ಹೆಂಗೆ ಡಸ್ಟ್ ಬರುತ್ತೆ? ಈ ಕಾರ್ಖಾನೆಯಿಂದಲೇ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ, ನಮ್ಮ ಜೀವವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಈ ಕಾರ್ಖಾನೆ. ಇದನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತೇಳಿ ನಾವು ಒಬ್ರಿಬ್ರಿಗಲ್ಲ ಮನವಿ ಕೊಟ್ಟಿದ್ದು. ಯಾರಿಗ್ ಹೇಳಿದ್ರು ಏನ್ ಮಾಡಿದ್ರು ಕೂಡ ಇದನ್ನ ಸ್ಥಳಾಂತರ ಮಾಡುವ ಗೋಜಿಗೆ ಹೋಗಿಲ್ಲ. ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಪೊನ್ನಣ್ಣ ಅವರು ಬಂದಿದ್ದಾರಂತೆ, ಮಾನ್ಯ ಶಾಸಕರು ಬಂದಿದ್ದಾರಂತೆ, ಬಂದಲ್ಲಿ ಪರಿಶೀಲನೆಯನ್ನ ಮಾಡಿದಾರಂತೆ. ಈ ಡಾಂಬಾರ್ ಮಿಕ್ಸಿಂಗ್ ಘಟಕದಿಂದಲೇ ನಮ್ಮೆಲ್ಲರ ಬದುಕು ಹೈರಾಣಾಗಿ ಹೋಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತಿದ್ದಾರೆ. ಒಂದು ಉಸಿರಾಟದ ಸಮಸ್ಯೆ ಆಗ್ತಾ ಇದೆ, ವೀಸಿಂಗ್ ಪ್ರಾಬ್ಲಮ್ ಆಗ್ಲೇ ಹೇಳ್ದಂಗೆ, ಅದ್ರ ಜೊತೆಗೆ ಬೇರೆ ಬೇರೆ ರೋಗ ರುಜಿನಗಳಿಗೂ ಕೂಡ ಇದು ಕಾರಣ ಆಗ್ತಾ ಇದೆ ಅನ್ನೋದು ಕೂಡ. ಕುಂದ ಮತ್ತೆ ಈಚೂರಿನ ಈ ಊರಲ್ಲಿ ಈ ಡಾಂಬಾರ್ ಘಟಕ ಅವರಿಗೆ ಬಹಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ನೋಡಿ, ನೀವು ಸಿಂಪಲ್ ಆಗಿ ನೋಡಿ, ಆ ಹೊಗೆಯ ಮುಖ ಇದೆಯಲ್ಲ, ಅಥವಾ ಹೊಗೆ ಮೇಲ್ಗಡೆ ಬರ್ತಾ ಇದೆಯಲ್ಲ, ಅದು ಎಷ್ಟು ಎತ್ತರಕ್ಕೆ ಅದನ್ನ ಬಿಡಬೇಕು, ಅಷ್ಟು ಹೊಗೆ ಬರ್ತಿದೆ ಅಂತ ಹೇಳಿದ್ರೆ ಅದನ್ನ ಎಷ್ಟು ಎತ್ತರಕ್ಕೆ ಬಿಡಬೇಕು. ಅದನ್ನ ಹೊರತಾಗಿ ನೀವು ಇಷ್ಟು ಕೆಳಗಡೆ ಹೊಗೆಯನ್ನು ಬಿಟ್ರೆ ಅದೆಲ್ಲಿ ಹೋಗುತ್ತೆ ಹೊಗೆ? ಇದೆಲ್ಲವೂ ಕೂಡ ಈಗ ಒಂದಿಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ನಮ್ಮ ಕೊಡಗಿನ ಪ್ರತಿನಿಧಿ ಅನುಕಾರ್ಯಪ್ಪ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಸುಮಾರು ಎಷ್ಟು ಸಮಯದಿಂದ ಈ ಭಾಗದ ಜನರಿಗೆ ಈ ಘಟಕ ಓಪನ್ ಆದ್ರಿಂದ ಸಮಸ್ಯೆ ಆಗ್ತಾ ಇದೆ? ಜೊತೆಗೆ ಏನ್ ಹೇಳ್ತಾರೆ ಜನ? ಯಾವ ರೀತಿ ಆರೋಗ್ಯದ ಸಮಸ್ಯೆ? ಯಾಕೆ ಯಾರು ಕೂಡ ಇದನ್ನ ಶಿಫ್ಟ್ ಮಾಡೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ? ಅನುಕಾರ್ಯಪ್ಪ. ರಂಜಿತ್, ಇದು ಕಳೆದ 2021ರಿಂದಲೇ ಆರಂಭ ಆಗಿದೆ ಅಂತ ಇವ್ರು ಮಾಹಿತಿ ಕೊಡ್ತಾ ಇದ್ದಾರೆ. ಅಂದ್ರೆ 4 ವರ್ಷಗಳಿಂದ ತೀವ್ರ ಸಮಸ್ಯೆ ಆಗ್ತಿದೆ ಅಂತ ಹೇಳುವಂತದ್ದು. ಅದು ಒಂದು ಅಲ್ಲ, 3 ಡಾಂಬರ್ ಮಿಕ್ಸಿಂಗ್ ಘಟಕ ಇರುವಂತದ್ದು, 1 ಸಿಮೆಂಟ್ ಮಿಕ್ಸಿಂಗ್ ಘಟಕ, ಒಟ್ಟು 4 ಇದೆ. ಅಂದ್ರೆ ಈ ಕುಂದ ಈಚೂರು ಗ್ರಾಮದಲ್ಲಿ 285 ಕುಟುಂಬ ಇರುವಂತಹ ಒಂದು ಗ್ರಾಮದಲ್ಲಿ ಇಷ್ಟು 4 ಘಟಕ ಇದ್ರೆ ಹೇಗೆ ಜೀವನ ಸಾಗಿಸ್ಬೇಕಂತ ಹೇಳುವಂತದ್ದು. ಅವ್ರದ್ದು ಸಂಪೂರ್ಣವಾಗಿ ಡಸ್ಟ್ 10-12 ಇರಬೇಕಾಗಿದ್ದು, ನಾವು ಇದು ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ, ಅದು 200 ಗಡಿ ದಾಟ್ತಾ ಇದೆ. ಅದು ಅಷ್ಟೊಂದಿದೆ. ಅಕ್ಕಪಕ್ಕದಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಬರೀ ಧೂಳು. ಮತ್ತೆ ಮಕ್ಕಳಿಗೆ ಓದ್ಲಿಕ್ಕೆ ಆಗ್ತಿಲ್ಲ, ಹೊರಗಡೆ ಆಟ ಆಡ್ಲಿಕ್ಕೆ ಆಗ್ತಿಲ್ಲ, ಮನೆ ಒಳಗೆ ಕೂತ್ಕೊಂಡಿರ್ತೀವಿ ಅಂತ ಹೇಳಿ ಮಕ್ಕಳು ಮಾತಾಡ್ತಿದ್ದಾರೆ. ಜೊತೆಗೆ ಈ ಮೊನ್ನೆ ಇವರು ಪ್ರತಿಭಟನೆ ಮಾಡಿದ್ರು, ಡಾಂಬರ್ ಮಿಕ್ಸಿಂಗ್ ಏನು ವಾಹನ ಇದೆ ಅಂತ ಹೇಳಿದ್ರು ಪ್ರತಿಭಟನೆ ಮಾಡಿದ್ರು. ಮತ್ತೆ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟರು. ಮತ್ತೆ ಶಾಸಕ ಪೊನ್ನಣ್ಣ ಅವರು ಕೂಡ ಸ್ಥಳಕ್ಕೆ ಬಂದಿದ್ರಂತೆ. ಆದ್ರೆ ಬಂದು ಅದು ನೋಡಿ ಪರಿಶೀಲನೆ ಮಾಡ್ತೀವಿ, ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಆದ್ರೆ ಇನ್ನೂ ಯಾವುದೇ ಸಮಸ್ಯೆ ಬಗೆಹರಿಯುವ ಲಕ್ಷಣ ಕಾಣ್ತಾ ಇಲ್ಲ ಅಂತ ಹೇಳುವಂತೂ ಗ್ರಾಮಸ್ಥರ ಒಂದು ಆರೋಪ. ಅದರಿಂದ ಇದು ಯಾವಾಗ ಬಂದ್ ಮಾಡ್ತಾರೆ, ಬಂದ್ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಒಟ್ಟು 4 ಘಟಕ, ಅದೇ ಅಕ್ಕಪಕ್ಕ ಗ್ರಾಮಸ್ಥರದಲ್ಲ, ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ಕೊಂಡು ಇರುವಂತದ್ದು. ಅಂದ್ರೆ ಕೋಟ್ಯಾಂತರ ರು ಖರ್ಚು ಮಾಡಿ ಅವ್ರು ಮಾಡಿದ್ದಾರೆ, ಅದರಂತೆ ಅವ್ರ ಕೆಲಸ ವರ್ಕ್ ಆಗ್ತಿದೆ. ಅದನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಿಲ್ಲ ಈಗ ಇಷ್ಟೆಲ್ಲ ಆದ್ರೂ ಕೂಡ. ಮತ್ತೆ ಪೊಲ್ಯೂಷನ್ ಬೋರ್ಡ್ ಏನಿದ್ದಾರೆ ಅವರು ಬಂದು ಹೋಗ್ತಾರೆ, ಏನು ಮಾಡ್ತಾ ಇಲ್ಲ ಅಂತ ಹೇಳುವಂತದ್ದು. ಮತ್ತೆ ಇವರು ಗ್ರಾಮಸ್ಥರು ಕೆಲವರು ಹೈಕೋರ್ಟ್ಗೆ ಹೋಗಿದ್ದಾರೆ ಇದ್ರ ಬಗ್ಗೆ. ಹೈಕೋರ್ಟ್ ಅಲ್ಲಿ ಕೂಡ ಹೈಕೋರ್ಟಿಗೆ ಅವ್ರು ಹೋಗಿ ಸ್ಟೇ ತಂದಿದ್ದಾರೆ. ಅದರಿಂದ ಕೆಲಸ ಆಗ್ತಾ ಇದೆ. ಮತ್ತೆ ಸೋಮವಾರ ಮತ್ತೆ ಪೊಲ್ಯೂಷನ್ ಬೋರ್ಡ್ ಅವರು ಸ್ಥಳಕ್ಕೆ ಭೇಟಿ ಕೊಡ್ತೀವಿ, ಬಂದು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದಾರೆ ಅಂತ ಅವ್ರು ಹೇಳ್ತಿದ್ರೆ. ಆದ್ರೆ ಅವ್ರು ಪದೇ ಬಂದು ಹೋಗ್ತಾರೆ, ಯಾವುದೇ ಕ್ರಮ ಆಗ್ತಾ ಇಲ್ಲ ಅಂತ ಹೇಳುವಂತದ್ದು ಅವರ ಆರೋಪ ಇರುವಂತದ್ದು. ಆದ್ರಿಂದ ಗ್ರಾಮಸ್ಥರು ಕಳೆದ 1 ವಾರದ ನಿರಂತರವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇರುವಂತದ್ದು. ರಂಜಿತ್. ಅನುಕಾರ್ಯಪ್ಪ, ನಾವು ಆ ವಿಜುವಲ್ ಅಲ್ಲಿ ನೋಡೋ ಹಂಗೆ ಆ ಹೊಗೆಯ ಅಂಡೆ ಅಂತ ಹೇಳ್ತೀವಲ್ಲ, ಅದನ್ನ ನಿರ್ದಿಷ್ಟ ಎತ್ತರದ ಮೇಲೆ ಆ ಹೊಗೆಯನ್ನ ಬಿಡಬೇಕು ಅನ್ನೋದಿದೆ. ಎಷ್ಟು ಕೆಳಗಡೆನೆ ಬಿಡ್ತಾ ಇದ್ದಾರೆ ಆ ಹೊಗೆಯನ್ನ. ಆ ಹೊಗೆ ಸುತ್ತಮುತ್ತ ಎಲ್ಲ ಆವರಿಸಿಕೊಂಡು ಯಾವ ರೀತಿ ಮಾರಣಾಂತಿಕವಾಗಿ ಪರಿಣಮಿಸಬಹುದು? ಮತ್ತೆ ಏನ್ ಹೇಳ್ತಾರೆ ಆ ಘಟಕದವ್ರು, ಏನ್ ಹೇಳ್ತಾರೆ ಅದರ ಸಿಬ್ಬಂದಿಗಳು ಏನ್ ಹೇಳ್ತಾರೆ? ಮತ್ತೆ ನಿನ್ನೆ ಎಲ್ಲ ಹೋರಾಟ ಮಾಡಿದ್ರಂತೆ, ರಸ್ತೆ ತಡೆದಿದ್ರಂತೆ, ಏನ್ ಹೇಳ್ತಾರೆ ಅವರೆಲ್ಲ? ಘಟಕದವರು ಯಾರು ಸಿಗ್ತಾ ಇಲ್ಲ. ಅವರು ಈ ಗ್ರಾಮಸ್ಥರು ಮಾಹಿತಿ ಕೊಟ್ಟ ಪ್ರಕಾರ ಎಲ್ಲ ಬೇರೆ ಯಾರು ಹೋರಾಟ ಮಾಡ್ತಿದ್ದಾರೆ ಅವ್ರ ಮೇಲೆ ಇಂಡಿವಿಜುವಲ್ ಆಗಿ ಕೇಸ್ ದೂರು ಕೊಡ್ತಾ ಇದಾರೆ ಅಂತ ಹೇಳುವಂತ ಮಾಹಿತಿಯನ್ನು ಇವರು ಕೊಟ್ಟಿದ್ದಾರೆ. ಮತ್ತೆ ನೀವು ಹೇಳ್ದಂಗೆ ಹೊಗೆ ಹೋಗುವಂತ ಅದೇನು ಪೈಪ್ ಇರುತ್ತೆ, ಅದು ತುಂಬಾ ಮೇಲೆ ಇಲ್ಲ, ಕೆಳಗಡೆ ಇದೆ. ಯಾಕೆ ಕೊಡಗು ಜಿಲ್ಲೆಯಲ್ಲಿ ಇಂಡಸ್ಟ್ರಿಯಲ್ ಅಂತದ್ದು ಯಾವುದಿಲ್ಲ, ಯಾವುದೇ ಕೈಗಾರಿಕೆ ಘಟಕಗಳಿಲ್ಲ. ಇದೇ ಈಗ ಹೊಗೆ ಕಾಣ್ತಾ ಇರೋ ಇದರಲ್ಲೇ. ಅದು ತುಂಬಾ ಕೆಳಗಡೆ ಇದೆ, ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಅಕ್ಕಪಕ್ಕದ ತೋಟಗ ಇರ್ಬೋದು, ಎಲ್ಲ ಅದರ ಹೊಗೆ ಬಂದು ಇಲ್ಲಿ ಧೂಳು ಬಂದು ಕೂತಿರುವಂತದೆಲ್ಲ ಕಾಣ್ತಾ ಇದೆ. ಅದರಿಂದ ತೀವ್ರ ಸಮಸ್ಯೆ ಆಗ್ತಿದೆ ಅಂತ ಹೇಳುವಂತದ್ದು. ಮತ್ತೆ 3 ಶಾಲೆಗಳಿದೆ, ಆ ಶಾಲೆ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ತೊಂದರೆ ಆಗ್ತಿದೆ ಅಂತ ಹೇಳುವಂತದ್ದು. ಇಷ್ಟೆಲ್ಲ ಆದಾಗ ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಅಥವಾ ಜಿಲ್ಲಾಡಳಿತ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಗ್ರಾಮ ಪಂಚಾಯತಿ ಅವರು ಹೇಳ್ತಾರೆ ನಾವು ಯಾವುದೇ ಅನುಮತಿ ಕೊಟ್ಟಿಲ್ಲ, 2024ಕ್ಕೆ ಅದು ಮುಗಿದಿದೆ,
ನಂತರ ಇವರು ಕೋರ್ಟ್ ಸ್ಟೇ ತಂದು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಗ್ರಾಮ ಪಂಚಾಯತಿ ಅವರಿಗೆ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ರಂಜಿತ್, ಎಸ್, ಥ್ಯಾಂಕ್ ಯು ಅನುಕಾರ್ಯಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಕೊಡಗು ಜಿಲ್ಲೆಯ ಆ ಗ್ರಾಮದಲ್ಲಿ 285 ಕುಟುಂಬಗಳು ನೆಮ್ಮದಿಯಾಗಿ ಅಲ್ಲಿಯವರೆಗೂ ಕೂಡ ಜೀವನವನ್ನ ಸಾಗಿಸ್ತಾ ಇದ್ರು. ಆದರೆ ಗ್ರಾಮದಲ್ಲಿ ಆರಂಭವಾದ ಅದೊಂದು ಡಾಂಬರ್ ಮಿಕ್ಸಿಂಗ್ ಘಟಕದಿಂದಾಗಿ ಅಲ್ಲಿನ ಜನರ ಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಅಲ್ಲಿಯ ಜನತೆ ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಡಾಂಬಾರು ಮಿಕ್ಸಿಂಗ್ ಘಟಕದಿಂದ ಸಮಸ್ಯೆ, ಕುಂದ ಈಚೂರು ಗ್ರಾಮಸ್ಥರಿಗೆ ಸಂಕಷ್ಟ. ರಸ್ತೆಯಲ್ಲಿ ನಿಂತು ಆಕ್ರೋಶ, ವಾಹನ ಅಡ್ಡಗಟ್ಟಿ ಪ್ರತಿಭಟನೆ. ಸ್ಥಳಕ್ಕೆ ಶಾಸಕರು ಪೊಲೀಸರ ಆಗಮನ. ಇದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಬಳಿಯ ಕುಂದ ಈಚೂರು ಗ್ರಾಮದಲ್ಲಿ ಕಂಡುಬಂದ ದೃಶ್ಯವಿದು. ಅಷ್ಟಕ್ಕೂ ಗ್ರಾಮಸ್ಥರ ಪ್ರತಿಭಟನೆಗೆ ಕಾರಣವಾಗಿದ್ದು ಡಾಂಬರು ಹಾಗೂ ಸಿಮೆಂಟ್ ಮಿಕ್ಸಿಂಗ್ ಘಟಕಗಳು. ಸುಮಾರು 4 ಘಟಕಗಳು ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಪರಿಣಾಮ ಗ್ರಾಮಸ್ಥರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಕಳೆದ 2024ಕ್ಕೆ ಅನುಮತಿ ಮುಗಿದರೂ ನಿಯಮ ಬಾಹಿರವಾಗಿ ಘಟಕಗಳು ಕೆಲಸ ಮಾಡುತ್ತಿವೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಅಲ್ಲಿ 2 ಪ್ಲಾಂಟ್ ಇದೆ. ಆ ಪ್ಲಾಂಟ್ ಇಂದ ನಮ್ದು 300 ಫೀಟ್ ಅಷ್ಟೇ ದೂರ ಇರೋದು ಮನೆ. ಒಂದು 10-15 ಮನೆಗಳಿವೆ. ಎಲ್ಲ ಮನೆಯಲ್ಲೂ 1-2 ಪೇಷಂಟ್ಸ್ ಇದೆ. ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಲಂಗ್ಸ್ ಪ್ರಾಬ್ಲಮ್ಸ್, ಸ್ನೀಸಿಂಗ್ ಎಲ್ಲ ತರದ್ದು ಪ್ರಾಬ್ಲಮ್ಸ್ ಇದೆ. ನಮಗೆ ಈ ಪ್ರಾಬ್ಲಮ್ಸ್ ಗೊತ್ತಾಗಿದೆ. ನಮಗೆ ಇದು ಸಿಂಪ್ಟಮ್ಸ್ ಬರುವಾಗ ನಾವು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ಸ್ ನೀವು ಪ್ರಿಕ್ ಟೆಸ್ಟ್ ಮಾಡಿಸಿ ಇದು ಯಾವ್ದ್ರಿಂದ ಅಲರ್ಜಿ ಬರ್ತಾ ಇರೋದು ನಮಗೆ ನೋಡ್ಬೇಕು ಅಂತ ಹೇಳುವಾಗ ಇದು ಡಸ್ಟ್ ಅಲರ್ಜಿ ಅಂತ. ನಮ್ಮ ಅಂತ ಏರಿಯಾದಲ್ಲಿ ಡಸ್ಟ್ ಎಲ್ಲಿಂದ ಬರ್ತದೆ ಸರ್? ಇನ್ನು ಈ ಬಗ್ಗೆ ಗ್ರಾಮಸ್ಥರು ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಸ್ಪಂದಿಸಿಲ್ವಂತೆ. ಹೀಗಾಗಿ ಡಾಂಬರ್ ಮಿಕ್ಸಿಂಗ್ ವಾಹನಗಳನ್ನು ಅಡ್ಡಗಟ್ಟಿ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಶಾಸಕ ಎಎಚ್ ಪೊನ್ನಣ್ಣ ಆಗಮಿಸಿ ಜನರ ಸಂಕಷ್ಟವನ್ನ ಆಲಿಸಿದ್ದಾರೆ. ನಮ್ಮ ಊರಿನಲ್ಲಿ 285 ಕುಟುಂಬಗಳಿದ್ದು 280 ಕುಟುಂಬದಲ್ಲಿ ಒಂದು 200ರಿಂದ 250 ಕುಟುಂಬಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಇದನ್ನ ಮೇಲ್ಪಟ್ಟ ಎಲ್ಲ ಅಧಿಕಾರಿಗಳಿಗೆ ಏನೆಲ್ಲ ವಿಷಯ ಮುಟ್ಟಿಸಬೇಕೆಲ್ಲ ಮುಟ್ಟಿಸಿದ್ದೇವೆ. ನ್ಯಾಯಾಲಯದ ಮೆಟ್ಟಿಲೇರಿದ್ದೀವಿ. ಎಲ್ಲಾ ತರಹದ ಪ್ರಯತ್ನ ಮಾಡಿದ್ರು. ಇವ್ರನ್ನ ನಮಗೆ ಏನು ಮಾಡ್ಕೊಳಕ್ಕಾಗ್ತಿಲ್ಲ. ಬಂದ್ ಮಾಡುವಂತ ವ್ಯವಸ್ಥೆ ನಡೀತಾ ಇಲ್ಲ. ಕುಂದ ಈಚೂರು ಗ್ರಾಮದಲ್ಲಿ ಸುಮಾರು 285 ಕುಟುಂಬಗಳು ವಾಸ ಮಾಡುತ್ತಿವೆ. 3 ಶಾಲೆಗಳಿವೆ. ಹೊಗೆ ಹಾಗೂ ಶಬ್ದದಿಂದ ಗ್ರಾಮದ ಜನತೆ ಹಾಗೂ ವಿದ್ಯಾರ್ಥಿಗಳಿಗೆ ತೀವ್ರ ಸಮಸ್ಯೆಯಾಗಿದೆ. ಜನತೆ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಯತ್ತ ಹೋಗುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.